ತಂದೆ ನೀನು ತಾಯಿಯು ನಮ್ಮ ಪೊರೆವ ಬಂಧುವು ನೀನು ತಂದೆ ನೀನು ತಾಯಿಯು ನೀನು ನಮ್ಮ ಪೊರೆವ ಬಂಧುವು ನೀನು ಸುಮಾನದಿ ಬಾರಯ್ಯ ಸುಖ ನಮಗೆ ನೀಡಯ್ಯ ತಂದೆ ಗುರು ಮಲ್ಲೇಶ ಚಿಂತದಿಂದ ಪಾಡುವಯ್ಯ ತಂದೆ ಗುರು ಮಲ್ಲೇಶ ಚಿಂತದಿಂದ ಪಾಡುವಯ್ಯ ದೇವನೂರ ಪುರವಾಸ ಶ್ರೀ ಗುರು ಮಲ್ಲೇಶ ಏನಗಲೂರಿಯೋ ಪ್ರಭೋ ಪ್ರಭು
ಕೀರ್ತನ ಆರಂಭ ಕಾಲದಲ್ಲಿ ಭಗವಂತನ ಕೃಪೆಗೆ ಪಾತ್ರ ಆಗಿರ್ತಕ್ಕಂಥ ನಮ್ಮ ಕೊಳ್ಳೇಗಾಲ ತಾಲೂಕು ಗುಂಡೆಗಾಲ ಗ್ರಾಮದಲ್ಲಿ ಇವತ್ತು ಲೇಟ್ ಚಂದ್ರದೇವರು ಮತ್ತು ಮಲ್ಲಪ್ಪನವರು ಧರ್ಮಪತ್ನಿಯವರಾಗಿರ್ತಕ್ಕಂಥ ಶ್ರೀಮತಿ ಶಿವಮ್ಮನವರು ಇವತ್ತು ಒಂದು ದುಃಖಮಯವಾಗಿರ್ತಕ್ಕಂಥ ಪುಣ್ಯ ಕಾರ್ಯಕ್ರಮವನ್ನು ಇವತ್ತು ತಮ್ಮ ಸುಗ್ರಹದಲ್ಲಿ ಏರ್ಪಾಡು ಮಾಡಿಕೊಂಡಿದ್ದಾರೆ. ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಗುರು ಹಿರಿಯರು, ಅಣ್ಣ ತಮ್ಮಂದರು, ಅಕ್ಕನ ಬಳಗದವರು, ಪುಟಾಣಿ ಮಕ್ಕಳೆಲ್ಲರೂ, ಅಕ್ಕಪಕ್ಕದ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಶರಣೆಯರಿಗೂ ಕೂಡ ನಮ್ಮ ನಾದ ಸಂಗಮ ತಂಡದಿಂದ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ, ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಇವತ್ತು ನಮ್ಮ ಇದೇ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಶ್ರೀಮತಿ ಶಿವಮ್ಮನವರು ಒಂದು ದುಃಖಮಯವಾಗಿರ್ತಕ್ಕಂಥ ಪುಣ್ಯ ಕಾರ್ಯಕ್ರಮವನ್ನು ಇವತ್ತು ತಮ್ಮ ಸುಗ್ರಹದಲ್ಲಿ ಏರ್ಪಾಡು ಮಾಡಿಕೊಂಡಿದ್ದಾರೆ. ಕಾರಣ, ಇವರ ಸುಪುತ್ರ ಆಗಿರ್ತಕ್ಕಂಥ ಶ್ರೀ ಮಹದೇವ ಪ್ರಭುವರವರು, ಅವರು ಪಾಪಣ್ಣನವರು ಇವತ್ತು ಜಗತ್ತನ್ನು ಬಿಟ್ಟು ಪರಮಾತ್ಮನ ಸ್ವರ್ಗಸ್ಥರಾಗಿರ್ತಕ್ಕಂಥವರ ದಿವಸವನ್ನು ಇವತ್ತು ನಾವೆಲ್ಲರೂ ಕೂಡ ಹರಗುರು ಚರಮೂರ್ತಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಭಕ್ತಿನಿಷ್ಠೆಯಿಂದ ಇವರ ಕೈಲಾಸ ಶಿವನಗರಾಧನ ಮಹೋತ್ಸವ ಎಲ್ಲವೂ ಕೂಡ ಭಕ್ತಿನಿಷ್ಠೆಯಿಂದ ಆಚರಣೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಬೆಳಗ್ಗೆಯಿಂದ ಅವರ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆದು ನಮ್ಮ ಶ್ರೀ ಮಲೆ ಮಹದೇಶ್ವರ ಬೆಟ್ಟ ಸಾಲೂರು ಬೃಹನ್ ಮಠಾಧ್ಯಕ್ಷರಾಗಿರ್ತಕ್ಕಂಥ ಷಟ್ಪದಿ ಬ್ರಹ್ಮಶ್ರೀ ಡಾಕ್ಟರ್ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳವರ ದಿವ್ಯ ಪಾದ ಪೂಜೆ ಹಾಗೂ ಗುಂಡೆಗಾಲದ ಶ್ರೀ ಪಟ್ಟದ ಮಠಾಧ್ಯಕ್ಷರಾಗಿರ್ತಕ್ಕಂಥ ಷಟ್ಪದಿ ಬ್ರಹ್ಮಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳವರು ಮತ್ತು ಮೈಸೂರು ಕುದೇರ ಮಠಾಧ್ಯಕ್ಷರಾಗಿರ್ತಕ್ಕಂಥ ಷಟ್ಪದಿ ಬ್ರಹ್ಮಶ್ರೀ ಗುರುಶಾಂತ ಸ್ವಾಮಿಗಳವರು ಮತ್ತು ಬೀಜಪುರ ಮಠಾಧ್ಯಕ್ಷರಾಗಿರ್ತಕ್ಕಂಥ ಷಟ್ಪದಿ ಬ್ರಹ್ಮಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳವರು, ರಾಮೇಗೌಡನಪುರ ಶ್ರೀ ಪಟ್ಟದ ಮಠಾಧ್ಯಕ್ಷರಾಗಿರ್ತಕ್ಕಂಥ ಷಟ್ಪದಿ ಬ್ರಹ್ಮಶ್ರೀ ಮಹಾಲಿಂಗ ಸ್ವಾಮಿಗಳವರು ಮತ್ತು ಹರಗುರು ಚರವತ್ತಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ವಿವಿಧ ಭಜನಾ ತಂಡದವರಿಂದ ಭಜನಾ ಮೇಳಗಳೆಲ್ಲವೂ ಕೂಡ ನಡೆದು ಈ ಶಿವರಾತ್ರಿಯಲ್ಲಿ ನಮ್ಮ ನಾದ ಸಂಗಮ ತಂಡದಿಂದ ಭಕ್ತಿಯುತವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಭಕ್ತಿನಿಷ್ಠೆಯಿಂದ ಆಚರಣೆ ಮಾಡ್ತಿದ್ದೇವೆ ಅಂತ ಹೇಳ್ಬೋದು. ಮಹಾದೇವ ಪ್ರಭುರವರು ಇನ್ಯಾವತ್ತು ಬರಲಾಗದಂಥ ಸ್ಥಳಕ್ಕೆ ಹೋಗಿರ್ತಕ್ಕಂಥ ಅವರ ಜನ್ಮ ಸಾರ್ಥಕಮಯವಾಗಿರ್ತಕ್ಕಂಥದ್ದು. ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಇವರು ಕೊಳ್ಳೇಗಾಲ ತಾಲೂಕಿನಲ್ಲಿ ಇವತ್ತು ಈ ಜಗತ್ತನ್ನು ಬಿಟ್ಟು ಪರಮಾತ್ಮನಲ್ಲಿ ಇವತ್ತು ಮುಕ್ತಿಯನ್ನ, ಒಂದು ಸದ್ಗತಿಯನ್ನ, ಮೋಕ್ಷವನ್ನ ಪಡ್ಕೋತಿದ್ದಾರೆ. ಹಣಬಲ, ಗುಣಬಲ, ಜನಬಲ, ವಿದ್ಯಾಬಲ ಇವೆಲ್ಲಾ ಬಲಗಳಿಗಿಂತಲೂ ಕೂಡ ಮಾನವನಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆ ಪರಮಾತ್ಮನ ದೈವ ಬಲ. ಇದನ್ನು ಒಬ್ಬರಿಂದ ಸಾಲ ಇಸ್ಕೊಬರಕ್ಕಾಗಲ್ಲ. ನಮ್ಮಲ್ಲಿರ್ತಕ್ಕಂಥ ಆಸ್ತಿ ಎಂತಸ್ತು ಐಶ್ವರ್ಯಗಳಿಗಿದ್ದು ದೊರಕಲ್ಲ. ಈ ಮನವ ಮಂದಿರವನ್ನಾಗಿ ಮಾಡಿ ಮಂದಿರದಲ್ಲಿ ಪರಮಾತ್ಮ ನೆನೆಸಿ ಅಣ್ಣ ಬಸವಣ್ಣವರು ಹೇಳಿದಂತೆ ನಾವು ಮಾಡತಕ್ಕಂಥ ಕಾಯಕದಲ್ಲಿ ಭಗವಂತನನ್ನ ಕಂಡಾಗ ನಮ್ಮ ಜನ್ಮ ಸಾರ್ಥಕ ಅಂತ ಹೇಳ್ತಾರೆ. ಅಂತ ಸಾರ್ಥಕಮಯವಾಗಿರ್ತಕ್ಕಂಥ ಜೀವನವನ್ನು ಸವಿಸುವ ಇರ್ತಕ್ಕಂಥವ್ರು ನಮ್ಮ ಪಾಪಣ್ಣವರು ಮತ್ತು ಮಹಾದೇವ ಪ್ರಭುರವರು ಅಂತ ಹೇಳ್ಬೋದು ನೋಡಿ. ಯಾಕಂದ್ರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಎಂಬತಕ್ಕಂಥ ವಿಧಿ ನಿಯಮದಂತೆ ಪ್ರತಿಯೊಬ್ಬರ ಬೆನ್ನಿಂಬಾಗದಲ್ಲಿ ಮರಣವೆಂಬತಕ್ಕಂಥ ದಿನಾಂಕವನ್ನ ಹುಟ್ಟುವಾಗಲೇ ಬ್ರಹ್ಮ ಬರೆದು ಕಳಿಸಿರ್ತಾನೆ. ಮನುಷ್ಯ ಇಲ್ಲೇ ಇರಲಿ, ಹೇಗೆ ಇರಲಿ, ಭಗವಂತ ಕೈ ಬೀಸಿ ಕರೆದಾಗ ಮನುಷ್ಯ ಇಲ್ಲೇ ಇದ್ರೂ ಕೂಡ ಹೋಗ್ತಾ ಇರಬೇಕು ನೋಡಿ. ಯಾವುದು ನಮ್ಮದಲ್ಲ. ಹುಟ್ಟಿದಾರಭ್ಯ ಸಾಯುವ ತನಕ ಎಂಥ ಚಿಂತೆ, ದುಃಖ, ನೋವು, ಸಂಕಟಗಳಿದ್ರೂ ಕೂಡ ನಾಳೆ ಪ್ರಾಣ ಬಿಡ್ತಕ್ಕಂಥ ವ್ಯಕ್ತಿಗೂ ಕೂಡ ಭಗವಂತನ ಚಿಂತೆ ಇರಬೇಕು ನೋಡಿ. ಇನ್ಯಾವ ಚಿಂತನೂ ಇರಬಾರ್ದಂತ ನೋಡಿ. ಯಾಕಂದ್ರೆ ಬಸವಣ್ಣವರು ಹೇಳ್ತಾರೆ, ನಾದಪ್ರಿಯನೆಂಬರು ಶಿವನ ನಾದಪ್ರಿಯನಲ್ಲವಯ್ಯ, ವೇದಪ್ರಿಯನೆಂಬರು ಶಿವನ ವೇದಪ್ರಿಯನಲ್ಲವಯ್ಯ. ನಾದವ ನುಡಿಸಿದ ರಾವಣಂಗೆ ಹರಾಶ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮಂಗೆ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಭಗವಂತನ ಒಲಿಸೋದಕ್ಕೆ 106 ಮಾರ್ಗಗಳಿದ್ರು ಕೂಡ ಭಕ್ತಿ ಒಂದೇ ಸುಲಭವಾದ ಮಾರ್ಗ ಅಂತ ಹೇಳ್ತಾರೆ. ಮೇಲಿರೋ ಬಟ್ಟೆ ಕೊಳಕಾಗಿದ್ರು ಕೂಡ ಒಳಗಿರ್ತಕ್ಕಂಥ ಮನಸ್ಸು ಪರಿಶುದ್ಧವಾಗಿರಬೇಕು. ಬೇಡರ ಕಣ್ಣಪ್ಪ ಲಿಂಗದ ಮೇಲಿರ್ತಕ್ಕಂಥ ಹೂಗಳನ್ನ ಎಕ್ಕಡ ಕಾಲದಿಂದ ತಳ್ತಿದ್ದಂತೆ, ಬಾಯಲ್ಲಿ ನೀರು ತುಂಬಿಕೊಂಡ್ಬಂದು ಲಿಂಗವನ್ನ ತೊಳಿತಿದ್ದಂತೆ, ಮಾಂಸವನ್ನ ಬೇಯಿಸ್ಕೊಂಡು ಬಂದು ಲಿಂಗದ ಮುಂದೆ ಇಡ್ತಿದ್ದಂತೆ. ಶಿವ 3ನೇ ಕಣ್ಣು ತೆಗೆದುಬಿಟ್ಟು ಸುಟ್ಟು ಬೂದಿ ಮಾಡಿಬಿಟ್ಟ? ಇಲ್ಲ. ಯಾಕಂದ್ರೆ ಅದು ತಪ್ಪು ಅಂತ ಗೊತ್ತಿಲ್ಲ, ಅವನು ಮುಗ್ಧ. ಅದಕ್ಕೆ ಅವನಿಗೆ ಶಿವ ಮೆಚ್ಚದ ಕಣ್ಣಪ್ಪ ಅಂತ ಬೆರೆದು ಕೊಟ್ಟ. ಸಿರಿಯಾಳ ತನ್ನ ಮಗನನ್ನೇ ಕುಟ್ಟು ಪುಡಿ ಪುಡಿ ಮಾಡಿ ಶಿವನಿಗೆ ನೈವೇದ್ಯ ಮಾಡರ್ಪಿಸ್ತ. ಅವನಿಗೆ ಭಕ್ತ ಸಿರಿಯಾಳ ಅನ್ಸ್ಕೊಂಡ. ನಮ್ಮ ಇವತ್ತಿನ ಕಾಲದಲ್ಲಿ ಅಂತ ಕಷ್ಟಗಳನ್ನು ನಾವು ಇವತ್ತಿನ ಕಾಲದಲ್ಲಿ ಪಡಕ್ಕಾಗಲ್ಲ. ಅಂತ ಅವರ ಕಥೆಯನ್ನು ನಾವೇನಾದ್ರು ಕೂಡ ಕೇಳಿದಾಗ ಕಿಂಚಿತ್ತು ಪುಣ್ಯ ನಮಗೆ ಲಭಿಸುತ್ತಂತೆ ನೋಡಿ. ಅಂತ ಪುಣ್ಯವನ್ನ ಪಡ್ಕೊಂಡು ಹೋಗಿರ್ತಕ್ಕಂಥವ್ರು ನಮ್ಮ ಮಹಾದೇವ ಪ್ರಭುರವರು ಅಂತ ಹೇಳ್ಬೋದು. ಯಾಕಂದ್ರೆ ದುಃಖ ತಪ್ತರಾಗಿರ್ತಕ್ಕಂಥ ಮೃತರ ಪತ್ನಿಯವರಾಗಿರ್ತಕ್ಕಂಥ ಶ್ರೀಮತಿ ಪವಿತ್ರಾರವರ ಬಾಳಿನಲ್ಲಿ ಇವತ್ತು ಬೆಲೆ ಕಟ್ಟಲಾಗದಂತೆ 2 ಆಸ್ತಿಗಳನ್ನು ದೂರ ಮಾಡುವಂತ ಕರಾಳವಾದ ರಾತ್ರಿ. ಬೆಲೆ ಕಟ್ಟಲಾಗದಂತ ಆಸ್ತಿ ಅಂದ್ರೆ ಒಂದು ಮುತ್ತೈದೆಯ ಭಾಗ್ಯ, ಇನ್ನೊಂದು ಪತಿ ಎಂಬತಕ್ಕಂಥ ಭಾಗ್ಯ.
ಒಂದನ್ನು ಬಿಟ್ಟು ಒಂದಿರಲ್ಲವಂತೆ ನೋಡಿ. ಪ್ರತಿಯೊಂದು ಭಾರತೀಯ ಹೆಣ್ಣು ಮಕ್ಕಳು ಏನಂತ ಬಯಸ್ಕೊಳ್ಳೋದು, ನಾನು ಹೇಗೆ ಮುತ್ತೈದೆಯಾಗಿ ಹುಟ್ಟಿದ್ನೋ ಹಾಗೆ ಮುತ್ತೈದೆಯಾಗಿ ಬಾಳಬೇಕು. ಜಗತ್ತನ್ನು ಬಿಟ್ಟು ಹೋಗಬೇಕಾದ್ರೂ ಕೂಡ ಮುತ್ತೈದೆಯ ಸಾವಿನಿಂದ ನಾನು ಜಗತ್ತನ್ನು ಬಿಟ್ಟು ಹೋಗಬೇಕು ಅಂತ ಹೇಳ್ತಾರೆ. ಆದರೆ ಇವತ್ತು ಪವಿತ್ರರವರ ಬಾಳಿನಲ್ಲಿ ಪತಿ ಎಂಬುತ್ತಕ್ಕಂಥ ಒಂದು ಭಾಗ್ಯವೂ ಇಲ್ಲ, ಮತ್ತೊಂದು ಕಡೆ ಮುತ್ತೈದೆ ಭಾಗ್ಯವು ಎಂಬುತ್ತಕ್ಕಂಥದ್ದು ಇಲ್ಲ. ಒಂದನ್ನು ಬಿಟ್ಟು ಒಂದಿರಲ್ಲ. ಪತಿ ಇಲ್ಲ ಅಂದ್ರೆ ಅವಳು ಮುತ್ತೈದೆ ಅಲ್ಲ ಅಂತ, ಮುತ್ತೈದೆ ಅಲ್ಲ ಅಂದ್ರೆ ಅವಳು ಪತಿ ಇಲ್ಲ ಅಂತ. ಅಲ್ಲಿಗೆ ಒಂದನ್ನು ಬಿಟ್ಟು ಒಂದನ್ನಿರಲ್ಲ ನೋಡಿ. ಇವತ್ತು ಅಂತಹ ದುಃಖವನ್ನ ಆ ತಾಯಿಗೆ ಕೊಟ್ಟು ಹೋಗಿದ್ದಾರೆ ನಮ್ಮ ಮಹಾದೇವ ಪ್ರಭುರವರು ಅಂತ ಹೇಳ್ಬೋದು. ಮಕ್ಕಳು, ಅಳಿಯಂದ್ರ, ಮೊಮ್ಮಕ್ಕಳು, ಕುಟುಂಬಸ್ಥರೆಲ್ಲರೂ ಕೂಡ ಸೇರಿ ಇವತ್ತು ಭಕ್ತಿ ನಿಷ್ಠೆಯಿಂದ ಅವರ ದಿವಸವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ದೇವದಾರ್ಸಿಂಹನವರು ಒಂದು ವಚನದಲ್ಲಿ ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ಯದಾನ, ಎತ್ತು ನಿಮ್ಮ ಯದಾನ, ಬಿತ್ತು ನಿಮ್ಮ ಯದಾನ, ಸುತ್ತಿ ಹರಿವ ಸಾಗರ ನಿಮ್ಮ ಯದಾನ, ನಿಮ್ಮ ದಾನವನ್ನುಂಡು ಅನ್ನೆರವಗಳುವ ಕುಂಡಿಗಳನ್ನೇ ನಿಂಬೆ ರಾಮನಾಥ ಅಂತ. ಅಂದ್ರೆ ಭೂಮಿ ಭಗವಂತನದು, ಬೀಸು ಗಾಳಿ ಭಗವಂತನದು, ಬಿತ್ತುವ ಕಾಳು ಭಗವಂತನದು, ಉಯ್ಯುವ ಮಳೆ ಭಗವಂತನದು, ಎತ್ತು ಭಗವಂತನದು, ಒಡವೆ ಭಗವಂತನದು, ಎಲ್ಲವನ್ನು ಇಸ್ಕೊಳ್ಳೋದು ಮನುಷ್ಯ ಭಗವಂತನಂತ. ಆದ್ರೆ ಕೊನೆಯಲ್ಲಿ ಏನಂತ ಸೇರಿಸ್ಕೊಳ್ಳೋದು ಮನುಷ್ಯ, ಕೊನೆಯಲ್ಲಿ ಎಲ್ಲಕ್ಕೂ ನಾನು ಅಂತ ಸೇರಿಸ್ಕೋತಾನೆ. ಯಾವುದು ಇವನದು ಅಂತ ತಂದಿದ್ರೆ ತಾನು ಇವಂದು ಅಂತ ತಕೊಂಡು ಹೋಗೋಕೆ ಸಾಧ್ಯ. ಬರುವಾಗ ಬೆತ್ತಲೆ, ಜಗವ ಬಿಟ್ಟು ಹೋಗುವಾಗ ಬೆತ್ತಲೆ. ಮಧ್ಯದ ಈ 4 ದಿನದ ನಾಟಕ ರಂಗದ ಕತ್ತಲೆ ಎಂಬ ಪ್ರಪಂಚದಲ್ಲಿ ಎಲ್ಲವೂ ಶೂನ್ಯ. ಹೇಗೆ ಜಗತ್ತಿಗೆ ಬರಬೇಕಾದ್ರೆ ಮಗುವಿನ ರೂಪದಲ್ಲಿ ಬರಬೆತ್ತಲೆ ಆಗಿ ಬರ್ತಾನೋ, ಬಂದು ಭೂಲೋಕದಲ್ಲಿ ತುಂಬ ಸಂಸಾರವನ್ನ ಕಟ್ಟಿ ತುಂಬಾ ಅಡಗಂತ, ಅಂದ್ರೆ ಅಡಗುಗೋಲಿಸ್ತಾರೆ ಸಂಸಾರವನ್ನ. ಹಡಗು ಎಷ್ಟು ದೊಡ್ಡದಾಗಿರುತ್ತೆ ಹಾಗೆ ಇವತ್ತು ನಮ್ಮ ಮಹಾದೇವ ಪ್ರಭುಗಳವರು ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದ್ರು, ಅಳಿಯಂದ್ರು, ಬಂಧು ಬಳಗದವರು ಇಡೀ ತುಂಬ ಬಳಗವನ್ನೇ ಬಿಟ್ಟು ಇವತ್ತು ಭಗವಂತನ ಪಾದವನ್ನು ಸೇರ್ತಿದ್ದಾರೆ. ಇಂಥ ಪಾದವನ್ನು ಸೇರುವಂತ ಅವರ ಆತ್ಮ ನಿಜವಾಗ್ಲೂ ಕೂಡ ಸಾರ್ಥಕಮಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಯಾವುದು ನಮ್ಮದಲ್ಲ, ಪರಮಾತ್ಮನ ಭಕ್ತಿ ಒಂದು ನಮ್ಮದು. ಇವತ್ತಿಷ್ಟು ಜನ ಸೇರಿದ್ದಾರೆ ಅಂದ್ರೆ ವ್ಯಕ್ತಿ ಪಡ್ಕೊಂಡಿರ್ತಕ್ಕಂಥ ಹಣ ಐಶ್ವರ್ಯಕ್ಕಲ್ಲ ಬೆಲೆ, ಆ ವ್ಯಕ್ತಿಲಿರ್ತಕ್ಕಂಥ ಒಂದು ಗುಣ, ಒಂದು ಬೆಲೆ, ಒಂದು ಪುಣ್ಯ ಆ ವ್ಯಕ್ತಿಗೆ ಸೇರಿರ್ತಕ್ಕಂಥದ್ದು ನೋಡಿ. ಅದಕ್ಕೆ ಸತ್ತೋಗಿರ್ತಕ್ಕಂಥ ಮನೇಲಿ ಗೋಳಾಡ್ತಾರೆ, ಅಯ್ಯೋ ಇನ್ನೊಂದು 5 ವರ್ಷ ಇರಬೇಕಾಗಿತ್ತು ಕಣಯ್ಯ, ಯಾಕಪ್ಪ ಇಷ್ಟು ಬೇಗ ಸಾವು ಕೊಟ್ಟುಬಿಟ್ಟ ಅಂತ. ನೋಡಿ, ಚೆನ್ನಾಗೆ ಓಡಾಡ್ಕೊಂಡಿದ್ದವರು ನಮ್ಮ ಪಾಪಣ್ಣನವರು ಊಟ ಮಾಡಿಕೊಂಡು ಚೆನ್ನಾಗೆ ಬಂದ್ರಂತೆ. ಹೊರಗಡೆ ಬಂದು ಸುಮ್ಮನೆ ಕೂತ್ಕೊಳ್ಳೋಕೆ ಅಂತ ಕೂತ್ಕೊಂಡಿದ್ದಲ್ಲೇ ಅಲ್ಲೇ ಹೃದಯಘಾತದಿಂದ ಪ್ರಾಣ ಬಿಟ್ಬಿಟ್ರು. ನೋಡಿ, ಯಾವ ರೋಗ ರುಜನೆಗಳಿಲ್ಲದೆ ನೆಮ್ಮದಿಯಿಂದ ಪ್ರಾಣ ಬಿಟ್ಟು ಬಿಟ್ರು ಬಾದಿ ಬದುಕುವಂತ ಸಂದರ್ಭದಲ್ಲಿ. ಆದ್ರೆ ಒಳ್ಳೆ ಸಾವಿನಿಂದ ಇವತ್ತು ಜಗತ್ತನ್ನ ಬಿಟ್ರು. ಅವ್ರಿಗೆ ನಾವೆಲ್ಲರೂ ಕೂಡ ಒಂದು ಚಪ್ಪಾಳೆ ಹೊಡಿಲೇಬೇಕು ನೋಡಿ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ 106 ರೋಗ ರುಜನೆಗಳಲ್ಲಿ ಬೆಳೆಸ್ತಕ್ಕಂಥ ಮನುಷ್ಯ ಅವನ್ನ ಕಾಪಾಡೋ ತನಕ ಬಹಳ ಕಷ್ಟ ಆಗೋಗಿರುತ್ತೆ. ಆದ್ರೆ ಯಾರಿಗೂ ಯಾವ ಕಿಂಚಿತ್ತು ಒಂದು ತೊಂದರೆ ಕೊಡದೆ ಅವರು ನೆಮ್ಮದಿಯಿಂದ ಪ್ರಾಣ ಬಿಟ್ರು. ಇದು ನೋಡಿ ನಿಜವಾದ ಸಾವು ಅಂದ್ರೆ, ಒಳ್ಳೆ ಸಾವು ಅಂದ್ರೆ ಇದು ನೋಡಿ. ಇಂತಹ ಪುಣ್ಯವನ್ನು ಪಡ್ಕೊಂಡೋಗಿರ್ತಕ್ಕಂಥವ್ರಿಗೆ ಮೋಕ್ಷವನ್ನ ಸದ್ಗತಿಯನ್ನು ಕೊಟ್ಟು ಕಾಪಾಡಲಿ. ಯಾವುದು ನಮ್ಮದಲ್ಲ, ಪರಮಾತ್ಮನ ಭಕ್ತಿ ನಮ್ಮದೇ ಒಂದೇ ಅಂತ ಜಾನಪದ ಸಾಹಿತ್ಯಗಳು ತಿಳಿದಂತಹ ಗಾತಿಗಳು ಈ ಗೀತೆಯಲ್ಲಿ ಯಾವ ರೀತಿಯಾಗಿ ಬರೆದಿದ್ದಾರೆ. ಆ ಗೀತೆ ನಾಡ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಸೋಣ. बडराती बडराती मायाची संसाराची ಸತ್ತಾಗ ಬರುವರ್ತಮ್ಮ ಇಲ್ಲಿ ತನಕ ನೀನು ಸತ್ತಾಗ ಬರುವರ್ತಮ್ಮ ಇಲ್ಲಿ ತನಕ ಮಣ್ಣ ತನಕ
ನಿನ್ನ ಹುಲು ತನಕ ಯಾಕೆ ಬಡದಾತಿ ತಮ್ಮ ಯಾಕೆ ಬಡದಾತಿ ತಮ್ಮ ಆಯ ನೀಚಿ ಸಂಸಾರ ನೀಚಿ ಈ ಲೋಕದಲ್ಲಿ ತಮ್ಮ ನಾಮೂಚಿ ನಾಮೂಚಿ ಇನ್ನೂವನ್ನು ಮಣ್ಣು ನದಿಯಲ್ಲಿ ತನಕ ಹೌದಪ್ಪ ಇನ್ನೂವನ್ನು ಮಣ್ಣು ನದಿಯಲ್ಲಿ ತನಕ ನಿನ್ನ ಕೊರಗಿಗೆ ಮುಂಚೆ ಇರೋ ತನಕ ಇನ್ನೂವನ್ನು ಮಣ್ಣು ನದಿಯಲ್ಲಿ ತನಕ ನಿನ್ನ ಕೊರಗಿಗೆ ಮುಂಚೆ ಇರೋ ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ ಎಳಕೈಯ ಮಾಯದ ಪೊರೆ ಮುಗುತಿ ಬಂದಾಗ ಎಳಕೈಯ ಮಾಯದ ಪೊರೆ ಮುಗುತಿ ಬಂದಾಗ ಬಡದಾತಿ ತಮ್ಮ ಯಾಕೆ ಬಡದಾತಿ ತಮ್ಮ ಆಯ ನೀಚಿ ಸಂಸಾರ ನೀಚಿ ಈ ಲೋಕದಲ್ಲಿ ತಮ್ಮ ಅಣ್ಣಾಮೂಚಿ ಅಣ್ಣಾಮೂಚಿ ಈ ಲೋಕದಲ್ಲಿ ತಮ್ಮ ಅಣ್ಣಾಮೂಚಿ ಅಣ್ಣಾಮೂಚಿ ಸಾಂಬ ಜೈ ನಮ ಪಾರ್ವತೆ ಪತೆ ಹರ ಮಹಾದೇವ ಅಲಚ್ಚಿರಂಜನ ಗುರು ಮಲ್ಲೇಶ ಮಹಾಪ್ರಭು ಶ್ರೀಮನ್ನಿರಂಜನ ಗುರು ಭಿಕ್ಷೇಶ ಸ್ವಾಮಿ ಜೈಪರ ಬಸವಾದಿ ಪ್ರಮುಖರ ಪಾದಕ್ಕೆ ಬಹುಪರ ಆನಮಲೆ ಚೇನಮಲೆ ಗುಂಜಮಲೆ ಗುರು ಗುಂಜಮಲೆ 77 ಮಲೆ ಒಳಗೆ ತಪ್ಪಲಿನ ನಾಟ್ಯ ಆಡುವಂತ ನಮ್ಮಪ್ಪಾಜಿ ಮುತ್ತುಮಲೆ ಮಾದಪ್ಪನ ಪಾದಕ್ಕೊಂದ್ಸಾರಿ ಉಗೇಂದ್ರಪ್ಪ ಉಗೇ ಮಾತ್ಮಲಯ್ಯ ಮಾದೇಶ್ವರ ಪಾದಕ್ಕೆ ಬಸವೇಶ್ವರ ಪಾದಕ್ಕೆ ಗುರುಮಲ್ಲೇಶ್ವರ ಪಾದಕ್ಕೆ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳವರ ಪಾದಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಪಾದಕ್ಕೆ ಶಾಂತ ಸ್ವಾಮಿಗಳವರ ಪಾದಕ್ಕೆ ಚಂದ್ರಶೇಖರ ಮಹಾಸ್ವಾಮಿಗಳವರ ಪಾದಕ್ಕೆ ಮಹಾಲಿಂಗ ಸ್ವಾಮಿಗಳವರ ಪಾದಕ್ಕೆ ಹರಗುರು ಚರಮೂರ್ತಿಗಳವರ ಪಾದಕ್ಕೆ ಸಿದ್ದಪ್ಪಾಜಿಯವರ ಪಾದಕ್ಕೆ ಮಂಟೆ ಸ್ವಾಮಿಯವರ ಪಾದಕ್ಕೆ ಹೆರಿಗೆ ದೊಡ್ಡವರ ಪಾದಕ್ಕೆ ಮಾರಮ್ಮ ತಾಯಿ ಪಾದಕ್ಕೆ ಕಾಲಭೈರವೇಶ್ವರ ಸ್ವಾಮಿ ಪಾದಕ್ಕೆ ಮಹಾಲಿಂಗೇಶ್ವರ ಸ್ವಾಮಿ ಪಾದಕ್ಕೆ ಕೂಗದೇದವ್ರ ಪಾದಕ್ಕೆ ಕೂಗ್ದವ್ರಿಗೂ ಮತ್ತೆ ಇಷ್ಟು ಜನ ಸೇರಿ ಒಂದ್ ದೇವ್ರಿಗೂ ಬಾಯಿ ಬಿಡದೆ ದೇವ್ರಗಳಿಗಿಂತ ಹೆಚ್ಚಾಗಿ ಕೂತಾರಲ್ಲ ಕೂಗ್ತಾರೆ ಎಲ್ಲ ಊಟ ಜಾಸ್ತಿ ಆಗಿರ್ಬೇಕು ಅನ್ನಗದ ಅದಕ್ಕೆ ಮತ್ತ ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಬಾಯಿ ಬಿಡಲ್ಲ ಯಾರು ಕೂಡ. ಯಾಕಂದ್ರೆ ಸಣ್ಣ ಪುಟ್ಟ ಮಕ್ಕಳಾರು ಇದ್ದಿರೋ ಕೂಗಕ್ಕಾರು ಮಡಿಕೋಬಹುದಾಗಿತ್ತು. ಒಂದ್ 4-5 ಅವೇ ಕೂಗಕ್ ಮಡಿಕೋಬೇಕು ಒಟ್ಲೆ ಮನೊಳಗವ. ಇನ್ನು ನಮ್ಮಂತ ಯುವಕ ಮಿತ್ರ ಮಂಡಳರು ಗೊತ್ತಿರೋಕ್ ಹೋಗಲ್ಲ, ಅದಕ್ಕೆ ದುಡ್ಡು ಕೊಡಿಲ್ಲ ಕೂಗತನ ಮಾಡುವ ತಗವನ ಅಂತ. ಇನ್ನು ಅಕ್ಕನ ಬಳದವರೆಲ್ಲ ಸ್ವಲ್ಪ ಕೂತವ್ರು, ಇನ್ನು ಕೆಲವರು ಸ್ವಲ್ಪ ಪೂಜೆಲಿ ಇದ್ದಾರೆ, ಇನ್ನು ಬರೋಲಿದ್ದಾರೆ. ಆದ್ರೆ ನಾವೆಲ್ಲರೂ ಕೂಡ ಪ್ರಥಮದಲ್ಲಿ ಜೋರಾಗಿ ಕೂಗ್ತಾ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬಿಡೋಣ. ಕೂಗ್ಬಿಡ್ತಿರ ತಾನೇ? ಹೂ ಅನ್ರಪ್ಪ. ಹೂ ಅನ್ನಕ್ಕೂ ಕಷ್ಟವಲ್ಲ. ಯಾಕಂದ್ರೆ ಇಷ್ಟೊತ್ತಾಯ್ತು ಅಂದ್ರೆ ಕೆಲವು ಕಡೆ 3 ಜನ ಮಾರಿ ಬಂದು ಬಿಡ್ತಾರಂತೆ. ಈ ಮೊಟ್ಟ ಮೊದಲು ಬರ್ತಕ್ಕಂಥವಳು ಯಾರಪ್ಪ ಅಂದ್ರೆ ತೂ ಕೂಡ್ಸೋ ಮಾರಿ, ಕಣ್ಣು ಮುಚ್ಕೋತಾ ಇರ್ತಾವ ಬಿಡ್ತಾ ಇರ್ತಾವ್ರಿ. ಇದು ಒಂದೇ ಮಾರಿ ಪ್ರಭಾವ. ಈ ಒಂದೇ ಮಾರಿ ಬರ್ತಿದ್ದಾಗೆ ಅವಳು ಅಕ್ಕ ಬರ್ತಾಳಂತೆ. ಅವಳು ಯಾರು ಗೊತ್ತೇ? ವಾಲಾಡು ಮಾರಿ. ಇತ್ತಿಂದ ವಾಲಾಡ್ಕೊಂಡು ಅತ್ತ ಬೀಳೋದು, ಅತ್ತಿಂದ ವಾಲಾಡ್ಕೊಂಡು ಇತ್ತ ಬೀಳೋದು. ಈ 2ನೇ ಮಾರಿ ಬರ್ತಿದ್ದಾಗೆ ಅವಳ ಅಕ್ಕ 3ನೇ ಬರ್ತಾಳಂತೆ. ಅವಳು ಬಂದ್ರೆ ನಮ್ ಕತೆ ಇಲ್ಲ ಬುಟ್ಟಾಕಿ. ಅವಳು ಯಾರು ಗೊತ್ತೇ? ಉದುರ್ಸೋ ಮಾರಿ ಅಂತ. ಈ 3ನೇ ಮಾರಿ ಏಟು ಬೀಳದೆ ಸಣ್ಣ ಪುಟ್ಟವಕ್ಕೆ ಏನೋ ಸ್ವಲ್ಪ ಹೊತ್ತು ಎಲ್ಲ ಉದುರ್ಮಾನ ಉದುರೋಯ್ತವೆ. ಅದಕ್ಕೆ ನಾವೆಲ್ಲರೂ ಕೂಡ ಪ್ರಥಮದಲ್ಲಿ ಜೋರಾಗಿ ಕೂಗ್ತಾ ಭಗವಂತನ ದೈವಾನುಕೃಪೆಗೆ ಪಾತ್ರ ಆಗೋಣ. ಇವತ್ತು ನಮ್ಮ ಶ್ರೀ ಮಹಾದೇವ ಪ್ರಭುರವರಿಗೋಸ್ಕರವಾಗಿ ನಾವೆಲ್ಲರೂ ಕೂಡ ಇವತ್ತು ಸುಚರಿತೆಯಾಗಿರ್ತಕ್ಕಂಥ ಮಲೆ ಮಹದೇಶ್ವರಿ ಚರಿತ್ರೆ ಎಂಬತಕ್ಕಂಥ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಮೈಕಾರ ಮಾದಪ್ಪನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ನಿನ್ನೆ ನಮ್ಮ ಕಾರ್ಯಕ್ರಮವೂ ಕೂಡ ಅಲ್ಲೇ ಮಾದಪ್ಪನ ಬೆಟ್ಟದಲ್ಲಿತ್ತು. ಇವತ್ತು ಅವನ ಸ್ಮರಣೆಯನ್ನು ಮಾಡುವಂತ ಸೌಭಾಗ್ಯ ಮಾದಪ್ಪ ನಮಗೆಲ್ಲರಿಗೂ ಕೂಡ ಅನುಗ್ರಹಿಸಿದಾನೆ. ಯಾಕಂದ್ರೆ ನೆನೆದವರ ಮನದಲ್ಲಿ ಮಾದಪ್ಪ. ನಾವೆಲ್ಲಿ ಕೂತ್ಕೊಂಡು ಮಾದೇಶ್ವರ ಅಂತ ನೆನೆಸ್ಕೊಂಡಾಗ ಪಟ್ಟನೆ ಇದ್ರಿಗೆ ಬಂದ್ಬಿಡ್ತಾನೆ ಮನಸ್ಸೊಳಗೆ ನೋಡಿ. ಅಂತ ಸೂಕ್ಷ್ಮವಾಗಿ ಒಲಿಯತಕ್ಕಂಥವನು ಈ ಮಾಯಿಕಾರ ಮಾದಪ್ಪ.
ಯಾಕಂದ್ರೆ ಈ ಮಾಯ್ಕಾರ ಮಾದಪ್ಪನಿಗೆ ಹೆಣ್ಣು ಕಾಯಿಟ್ಟು ಪೂಜೆ ಮಾಡೋದಕ್ಕಿಂತ ಉಗೇ ಮಾತ್ಬಲೆ ಅಂದವ್ರ ಗತೆ ಬೇಗ ಒಲಿತಾನಂತ ನೋಡಿ. ಅದಕ್ಕೆ ನೀವು ಕೂಗ್ತಾ ಇರಲಿ, ಹೆಂಗಸರು ಬಂದ್ರೆ ಇನ್ನೊಂದು ಜಾಸ್ತಿ ಆಯ್ತಾಗ ಆನುಮಲೆ ಚೀನುಮಲೆ ಗುಂಜುಮಲೆ ಗುರುಗುಂಜುಮಲೆ 77 ಮಲೆ ಒಳಗೆ ತಪ್ಪಲಿನ ಆಡುವಂತ ನಮ್ಮ ಮಲೆ ಮಾದಪ್ಪನ ಪಾದ ಸಾರಿ ಉಗೇ ಉಗೇ ಮಾತ್ಮಲಯ ಹುಡುಗಾಯಿ ಬಸಪ್ಪ ಹುಡುಗಾಯಿ ಬಸಪ್ಪ ಸಿಂಗಾನಲ್ಲೂರ್ಲ ಕಟ್ಟೆ ಬಸವೇಶ್ವರನ ಪಾದ ಸಾರಿ ಉಗೇ ಮಲಯ ಉಗೇ ಮಾದಪ್ಪ ಚೀನುಮಲೆ ಮಲೆ ಇಂಜುಮಲೆ ಗಾಡುಮಲೆ ರುದ್ರಾಕ್ಷಿ ಕರಗಮಲೆ 77 ಮಲೆ ಸಿಹಿ ಸುತ್ತಿ ತಲೆದಿದ್ದವರೆ ಅಪ್ಪ ಮಾದಪ್ಪ ದಂಗಮ್ಮದೆ ಗೀತಗಳೇ ಹೊರಗಿದ್ದವರೆ ಉಗೇ 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 ಬಸವಾನ ಬಲಗಡೆ ಸರ್ಸಾನ ಎಡಗಡೆ ಬಸವಾನ ಬಲಗಡೆ ಸರ್ಸಾನ ಎಡಗಡೆ ಇಟ್ಟಾದ ಕಾಡಲ್ಲಿ ಅಟ್ಟಾದ ಆನೆ ನೋಡಿ ಇಟ್ಟಾದ ಕಾಡಲ್ಲಿ ಅಟ್ಟಾದ ಆನೆ ನೋಡಿ ಹಿಂಟು ಕಲಿಸಿ ಕರಿಸಿದ ಮೈಕಾರ ಮಾದಪ್ಪನಿಗೆ ಹಿಂಟು ಕಲಿಸಿ ಕರಿಸಿದ ಮೈಕಾರ ಮಾದಪ್ಪನಿಗೆ ಉಗೇ 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 ಮಾತ್ಮಲಯ ಶ್ರವಣ ಸುಸ್ತು ಮ್ಯಾಲ ಪಾದವನಿಟ್ಟು ರಕ್ಕಾಸ ಶ್ರವಣ ಸುಸ್ತು ಮ್ಯಾಲ ಪಾದವನಿಟ್ಟು ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು ಹಾಡೋದು ಹತ್ರವುಳ್ಳ ಸಿದೆಯಿಂದ ಬುತ್ತಿ ಮರೆಯಲ್ಲೇ ಹೊರಗಿದ್ದವಗೆ ಹಾಡೋದು ಹತ್ರವುಳ್ಳ ಸಿದೆಯಿಂದ ಬುತ್ತಿ ಮರೆಯಲ್ಲೇ ಹೊರಗಿದ್ದವಗೆ ಉಗೇ 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 ಮಾತ್ಮಲಯ ಹೊರಗಿದ್ದ ಮಾದಪ್ಪನಿಗೆ ನಾಲ್ಕಡೆ ನಾಗನರಳಲ್ಲಿ ಹೊರಗಿದ್ದ ಮಾದಪ್ಪನಿಗೆ ಉಗೇ 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 ಉಗೇ
ಎಲ್ಲರೂ ಕೂಡ ಕೂಗಿದ್ದಾರೆ. ಇನ್ನು ಕೆಲವರು ಪುಣ್ಯಾತ್ಮರು ಪುಣ್ಯಾತ್ಕಿತರು ಕೂಗಲ್ಲ ಬಿಡಿ, ಅವ್ರು ಬೆಳಗಾದ್ರೂ ಕೂಗಲ್ಲ. ಅದಕ್ಕೆ ಕೂಗಿದಾರೆ ಅಷ್ಟನ್ನು ಕೂರ್ಸ್ಕೊ ಕೂತವ್ರೆ. ನೀವು ಕೂದಾರ ಚಿಂತೆ ಇಲ್ಲ, ಎಲ್ಲರ ಮನಸ್ಸಲ್ಲಿ ಭಕ್ತಿ ತುಂಬಿರಲಿ ಅಂತ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ, ಇವತ್ತು ನಮ್ಮ ಮಹಾದೇವ ಪ್ರಭುರವರು ಅವರು ಪಾಪಣ್ಣನವರಿಗೆ ಮೋಕ್ಷವನ್ನು ಸದ್ಗತಿಯನ್ನು ಮುಕ್ತಿಯನ್ನು ಬಯಸುವಂತ ಈ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಸ್ವಲ್ಪ ಹೊತ್ತುಗಳ ಕಾಲ ಕುಳಿತು ಭಗವಂತನಾಗಿರ್ತಕ್ಕಂಥ ಮೈಕಾರ ಮಾದಪ್ಪನ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ಮಾದಪ್ಪನ ಪಾದವನ್ನು ಸೇರಿರ್ತಕ್ಕಂಥ ನಮ್ಮ ಮಹಾದೇವ ಪ್ರಭುರವರಿಗೆ ಅವರಿಗೆ ಮೋಕ್ಷವನ್ನು ಸದ್ಗತಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಕೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮ್ಮ ತಂಡಕ್ಕೆ ಸ್ವಾಗತವನ್ನು ಬಯಸ್ತಾ ಭಗವಂತನಾಗಿರ್ತಕ್ಕಂಥ ಈ ಪುಣ್ಯ ದಿವಸದಲ್ಲಿ ಬನ್ನಿ, ಸ್ವಲ್ಪ ಗಾಳಿ ಆಡಲಿ. ಈ ಕಡೆ ಬನ್ನಿ, ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ಸ್ವಲ್ಪ ಬನ್ನಿ, ಮುಂದಕ್ಕೆ ಬನ್ನಿ, ಈ ಕಡೆ ಬನ್ನಿ. ಅವರು ಭಗವಂತನಾಗಿರ್ತಕ್ಕಂಥ ಈ ಪುಣ್ಯ ದಿವಸದಲ್ಲಿ ನಮ್ಮ ಇವತ್ತು ಈ ಗುಂಡೆಗಾಲ ಗ್ರಾಮದಲ್ಲಿ ಮೈಕಾರ ಮಾದಪ್ಪನಿಗೆ ಸಂಪೂರ್ಣವಾಗಿರ್ತಕ್ಕಂಥ ಈ ಕಥೆಯನ್ನು ಕೇಳ್ತಾ ಪ್ರಥಮದಲ್ಲಿ ನಮ್ಮ ಮಹಾದೇವ ಪ್ರಭುರವರನ್ನ ಕೊಂಡಾಡುವಂತ ಒಂದು ಗೀತೆ ನಾಡ್ತಾ ನಮ್ಮ ಕಾರ್ಯಕ್ರಮ ಮುಂದೆ ಬಾಕಿ ಬರೋಣ. ಭಗವಂತ ಸರ್ವರಿಗೂ ಕೂಡ ಒಳ್ಳೇದು ಮಾಡಿ.